ಹಲೋ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿ ತುಂಬಾ ಹೆಲ್ದಿಯಾಗಿ ಚಿಪ್ಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಎಷ್ಟು ಕ್ರಿಸ್ಪಿ ಇದೆ ನೋಡಿ. ನಾನು ಕೈಯಿಂದನೇ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ಸಿಪ್ಪೆ ಸುಲಿದ 2 ಆಲೂಗಡ್ಡೆ ತಗೊಂಡಿದ್ದೀನಿ. ನೀವು ಬೇಕಾದರೆ 3ರಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ, ಇಲ್ಲ 2ಅಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ, ಇದು ಚಿಪ್ಸ್ ಮಾಡೋ ಮಣೆ. ಇದರಲ್ಲಿ ನಾನು ಚಿಪ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ತೆಳುವಾಗಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ, ಇವಾಗ ನಾನು ನೀರಿನಲ್ಲೇ ಚಿಪ್ಸ್ ಮಾಡ್ತಾ ಇದ್ದೀನಿ. ನೀರಲ್ಲಿ ನೀವು ಮಾಡ್ಕೊಳ್ಳಿ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡುವ ಬದಲು ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2 ಆಲೂಗಡ್ಡೆಯಲ್ಲಿ ಬಹಳ ಚಿಪ್ಸ್ ರೆಡಿ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ಏಕೆಂದರೆ ಹೊರಗಡೆಯಿಂದ ಕೊಡುವ ಬದಲು ಈ ರೀತಿ ಮಾಡಿಕೊಟ್ರೆ ತುಂಬ ಆರೋಗ್ಯಕರವಾಗಿರುತ್ತೆ. ಮಕ್ಕಳಂತೂ ಜಾಸ್ತಿ ಇಷ್ಟಪಡ್ತಾರೆ ಚಿಪ್ಸು, ಸ್ನ್ಯಾಕ್ಸು. ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡುವುದರಿಂದ ಆರೋಗ್ಯಕರವಾಗಿ ಇರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಚಿಪ್ಸ್ ಬೀಳ್ತಾ ಇದೆ ಅಂತ. ಇದೇ ರೀತಿ ನೀವು ತೆಳುವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದುಕೊಳ್ಳಿ. ಒಂದು 3 ಸಲ ಚೆನ್ನಾಗಿ ತೊಳೆದುಕೊಳ್ಬೇಕು. ಅದರೊಳಗಿರುವ ವೈಟ್ ಎಲ್ಲ ನೀರು ಹೋಗಿ ಕ್ಲೀನಾಗಿ ನೀರು ಕಾಣಿಸೋ ತನಕ ತೊಳೆದುಕೊಳ್ಳಿ. ಏಕೆಂದರೆ ಚಿಪ್ಸ್ ಮಾಡುವಾಗ ತುಂಬ ಚೆನ್ನಾಗಿ ಚಿಪ್ಸ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಚಿಪ್ಸನ್ನು ತೊಳೆದುಕೊಳ್ಳಿ. ಒಂದು 3 ಸಲ ತೊಳ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ರೆಡಿ ಆಗುತ್ತವೆ. ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. 1 ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ನೀವು ಇದು ಉಪವಾಸಕ್ಕೂ ಮಾಡ್ಕೊಳ್ಬೋದು. ನೀರು ಬಿಸಿ ಆದ ನಂತರ ನಾವು ಮೊದಲೇ ರೆಡಿ ಮಾಡಿರುವ ಚಿಪ್ಸ್ ಹಾಕೊಳ್ಬೇಕು. ಜಾಸ್ತಿ ಕುದಿಸ್ಲಕ್ಕೆ ಹೋಗಬೇಡಿ. 1 ನಿಮಿಷ ನೀರಲ್ಲಿಟ್ಟರೆ ಸಾಕು. ಏಕೆಂದರೆ ಜಾಸ್ತಿ ಕುದಿಸಿದ್ರೆ ಮೆತ್ತಗಾಗುತ್ತೆ, ಆವಾಗ ಚಿಪ್ಸ್ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆದರೆ ಸಾಕು. ಆವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈ ಚಿಪ್ಸು ನೀವು ಉಪವಾಸದಲ್ಲೂ ಮಾಡ್ಕೊಳ್ಬೋದು. ಉಪ್ಪಿನ ಬದಲು ಉಪವಾಸದ ಉಪ್ಪು ಯೂಸ್ ಮಾಡಿದರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ಫ್ಲೇವರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಇದೇ ಅಂತಲ್ಲ. ಏಕೆಂದರೆ ನಾವು ಮನೆಯಲ್ಲಿ ಮಾಡೋದರಿಂದ ಯಾವ ಫ್ಲೇವರ್ ಹಾಕಿದರೂ ನಡೆಯುತ್ತೆ. ನೋಡಿ, ಇವಾಗ ನಾನು ಚಿಪ್ಸನ್ನೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಇವಾಗ ತಣ್ಣೀರು ಹಾಕ್ಕೊಳ್ಬೇಕು. ತಣ್ಣೀರು ಹಾಕುವುದರಿಂದ ಬಿಸಿ ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಣ್ಣೀರು ಹಾಕಿ ನೋಡಿ ಯಾವ ರೀತಿ ಬಂದಿದೆ ಚಿಪ್ಸ್ ಅಂತ. ತುಂಬ ಸಾಫ್ಟು ಇಲ್ಲ, ತುಂಬ ರಫು ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಫೋಲ್ಡ್ ಮಾಡಿದ್ರೆ ಮುರಿಬಾರ್ದು, ಅಷ್ಟಾದರೆ ಸಾಕು. ನೋಡಿ, ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಒಣ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಇಟ್ಕೊಂಡ್ರೆ ಸಾಕು. ಈ ಚಿಪ್ಸಿನಲ್ಲೂ ಇರುವ ನೀರೆಲ್ಲ ಹೀರ್ಕೊಳ್ಬೇಕು ಬಟ್ಟೆ, ಅಷ್ಟೊಂದು ಇಕ್ಕಿದ್ರೆ ಸಾಕು. ಇಲ್ಲದಿದ್ದರೆ ನೀವು ಫ್ಯಾನಿನ ಕೆಳಗಡೆ ಇಟ್ಕೊಂಡ್ರೂ ನಡೆಯುತ್ತೆ. ಇಲ್ಲದಿದ್ದರೆ ಮೇಲಿಂದ ಒಂದು ಬಟ್ಟೆ ಹಾಕಿ ಪ್ರೆಸ್ ಮಾಡಿದ್ರೂ ನಡೆಯುತ್ತೆ. ನಾನೊಂದು 2 ನಿಮಿಷ ಫ್ಯಾನಿನ ಕೆಳಗಡೆ ಇಟ್ಕೊಂಡಿದ್ದೀನಿ. 2 ನಿಮಿಷದಲ್ಲೇ ರೆಡಿ ಆಗುತ್ತೆ. ನೋಡಿ, ನೀರನ್ನೆಲ್ಲ ಹೋಗಿದ ನಂತರ ಒಂದು ತಟ್ಟೆಗೆ ತೆಗೆದುಕೊಳ್ಬೇಕು. ಈ ಚಿಪ್ಸು ನಾವು ಯಾವ ಫ್ಲೇವರಲ್ಲಿ ಮಾಡಿದ್ರೂ ನಡೆಯುತ್ತೆ. ಚಾಟ್ ಮಸಾಲ, ಜೀರಾ ಫ್ಲೇವರ್, ಮತ್ತು ನೀವು ಆಮ್ಚೂರ್ ಪೌಡರ್, ಯಾವ ಫ್ಲೇವರಲ್ಲೂ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಚೀಸ್ ಆನಿಯನ್ ಫ್ಲೇವರು ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಯಾವ ಮಸಾಲೆ ಇದೆ ಅದನ್ನು ಹಾಕೊಂಡು ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಡ್ರೈ ಆದರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಚಿಪ್ಸ್ ಹಾಕ್ಕೊಳ್ಳಿ. ನೋಡಿ, ಈ ಎಣ್ಣೆಯಲ್ಲಿ ಎಷ್ಟು ಚಿಪ್ಸ್ ಹಿಡಿಯುತ್ತೆ ಅಷ್ಟು ಚಿಪ್ಸ್ ಹಾಕ್ಕೊಳ್ಳಿ. ಇದರೊಳಗಿನ ನೀರೆಲ್ಲ ಕಡಿಮೆ ಆಗುವ ತನಕ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಫ್ಲೇಮನ್ನು ಚಿಕ್ಕದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಗ್ಯಾಸಿಂದು, ಏಕೆಂದರೆ ಎಣ್ಣೆ ಇರುತ್ತೆ. ಇಲ್ಲದಿದ್ದರೆ ತುಂಬ ಚೆನ್ನಾಗಿ ಚಿಪ್ಸ್ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, 1 ನಿಮಿಷ ಇಟ್ಟರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಬಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು, ತುಂಬ ಚೆನ್ನಾಗಿರೋ ಚಿಪ್ಸ್ ರೆಡಿ ಆಗುತ್ತೆ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಪ್ಲೇಟಿಗೆ ತೆಗೆದುಕೊಳ್ಳಿ. ಇದೇ ಕಾದ ಎಣ್ಣೆಯಲ್ಲಿ ಮಿಕ್ಕಿರುವ ಎಲ್ಲ ಚಿಪ್ಸು ಕರೆದುಕೊಳ್ಬೇಕು. ನೋಡಿ, ಇದು ಹಸಿ ಇರುವುದರಿಂದ ಸ್ವಲ್ಪ ಎಣ್ಣೆ ಹಾರುತ್ತೆ, ಮೇಲೇನು ಬರುವುದಿಲ್ಲ,
ಅಲ್ಲೇ ಸ್ವಲ್ಪ ಹಾರುತ್ತೆ. ನೋಡಿ ಈ ರೀತಿ ಎಲ್ಲ ಚಿಪ್ಸು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಹೈ ಇಕ್ಕಿ ಆಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಾದರೆ ಕಲರು ನಿಮಗೆ ಬಿಟ್ಟಿದ್ದು, ಎಷ್ಟು ಕಲರ್ ಬೇಕು ಅಷ್ಟು ಕಲರಲ್ಲಿ ನೀವು ತೆಗೆದುಕೊಳ್ಬೋದು. ನೋಡಿ ನಿಮ್ಗೆ ತೋರಿಸೋಕ್ಕೋಸ್ಕರ ಇದರಲ್ಲಿ ನಾನು ಸ್ವಲ್ಪ ಕಡಿಮೆ ಕಲರಲ್ಲಿ ತೆಗೆದಿದ್ದೀನಿ. ಇದು ಭೀ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇಷ್ಟೊಂದು ಕಲರ್ ಮಾಡಿಕೊಂಡ್ರೂ ನಡೆಯುತ್ತೆ. ಈ ರೀತಿ ಕರೆದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ. ನೋಡಿ ಈ ರೀತಿ ಪ್ಲೇಟಿಗೆಲ್ಲ ತೆಗೆದ ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಉಪ್ಪಿನ ಬದಲು ಕಾಲೆ ನಮಕ್ ಹಾಕಿದರೂ ನಡೆಯುತ್ತೆ, ಬ್ಲ್ಯಾಕ್ ಸಾಲ್ಟ್. ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಇದನ್ನು ಚಾಟ್ ಮಸಾಲನೇ ಇದೆ, ಸ್ವಲ್ಪ ಕಡಿಮೆ ಆಗಿತ್ತು. ಇದಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರೂ ನಡೆಯುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ಆರೋಗ್ಯಕರವಾದ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.